ಇವತ್ತು ನಾನು ನಿಮಗೆ ಸೂಪರ್ ಸಾಫ್ಟ್ ಆಗಿರೋ ರವೆ ಮಲ್ಲಿಗೆ ಇಡ್ಲಿನ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಬನ್ನಿ. ಈ ಥರ ನೀವೇನಾದರೂ ರವೆ ಇಡ್ಲಿನ ಸಾಂಬಾರು ಮತ್ತು ಚಟ್ನಿ ಜೊತೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. 4 ಇಡ್ಲಿ ತಿನ್ನೋ ವ್ಯಕ್ತಿ 8 ಇಡ್ಲಿ ತಿಂತಾನೆ ಅಂತ ಹೇಳ್ಬೋದು. ಅಷ್ಟು ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಇವಾಗ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಅಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಈ ಉದ್ದಿನ ಬೇಳೆ 2 ರಿಂದ 3 ಸರಿ ತೊಳೆದು ಅದನ್ನೇ ನೆನೆಯೋದಕ್ಕಂತ ಇಟ್ಕೊತೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕೂಡ ಚೆನ್ನಾಗಿ 2 ರಿಂದ 3 ಸರಿ ತೊಳೆದು ಇದನ್ನು ನೆನೆಯೋದಕ್ಕಂತ ಇಟ್ಕೊತೀನಿ. ಇಲ್ಲಿ 7 ರಿಂದ 8 ಗಂಟೆ ಆದಮೇಲೆ ಇದು ನೆಂದಿದೆ ಕಂಪ್ಲೀಟಾಗಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ. ಕರೆಕ್ಟಾಗಿ ನೋಡ್ಬೋದು, ಇಡ್ಲಿ ರವೆ ಅಂತಾನೆ ಇದ್ರ ಹೆಸರು. ನೀವು ಚರೋಟಿ ರವೆ ಮತ್ತು ಸೂಜಿ ರವೆ ಎಲ್ಲ ತೊಗೊಳೋದಕ್ಕೆ ಹೋಗಬಾರ್ದು. ಇಡ್ಲಿ ರವೆನ ನಾನು ಯಾವ ಕಪ್ಪಲ್ಲಿ ಉದ್ದಿನ ಬೇಳೆನ ಅಳತೆ ಮಾಡ್ಕೊಂಡಿದ್ದೆಲ್ಲ ಅದೇ ಕಪ್ಪಲ್ಲಿ 3 ಕಪ್ ಅಷ್ಟು ನಾನು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರತ್ತೆ. ರವೆ ಇಡ್ಲಿ ಪ್ಯಾಕೆಟನ್ನು ಯಾವುದೇ ಕಿರಾಣಿ ಅಂಗಡಿಯಲ್ಲಿ ಕೇಳಿದ್ರು ಇದು ಸಿಕ್ಕೇ ಸಿಗತ್ತೆ. ಆಗಲೇ ನಾನು ಬಿಸಿ ಮಾಡ್ಕೊಳ್ಳೋದಕ್ಕಂತ ಇಟ್ಕೊಂಡಿರೋ ನೀರನ್ನ ತೊಗೊಂಡಿದ್ದೀನಿ. ಅದನ್ನು ಈ ರವೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ನೀರು ಬಿಸಿ ಯಾವ ಥರ ಇರಬೇಕು ಅಂದರೆ ಒಂದು ಮೀಡಿಯಮ್ ಬಿಸಿ ಇರಬೇಕು. ತುಂಬ ಕಡಿಮೆನೂ ಇರಬಾರ್ದು, ತುಂಬ ಜಾಸ್ತಿನೂ ಕೂಡ ಬಿಸಿ ಇರಬಾರ್ದು, ಆ ಥರ ಇರಬೇಕು. ಆ ಥರ ನೀರು ಹಾಕ್ಕೊಂಡು ಇದನ್ನು ಇವಾಗ ತೊಳ್ಕೊಳ್ತಾ ಇದ್ದೀನಿ ನಾನು. ತುಂಬ ಬಿಸಿ ಇದ್ದರೆ ರವೆ ಎಲ್ಲ ಬೇಗ ಸಾಫ್ಟ್ ಆಗಿಬಿಡತ್ತೆ. ಸೊ ಮೀಡಿಯಮ್ ಬಿಸಿ ಇರೋ ನೀರಿಂದ ಈ ಥರ 2 ರಿಂದ 3 ಸರಿ ಚೆನ್ನಾಗಿ ರವೆನ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗ್ಬಿಟ್ಟು ರವೆ ಇಡ್ಲಿ ಯಾವ ಥರ ಬರುತ್ತೆ ಅಂದರೆ ಮಲ್ಲಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ರವೆನ ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೀರಿಂದ. ಸೊ ಇವಾಗ ಸಪ್ರೇಟಾಗಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯನೂ ಕೂಡ ಹಾಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ನಾನು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಇರೋ ರೈಸ್ ಆಗಿರ್ಬೋದು ಅಥವಾ ಸಾಯಂಕಾಲನೇ ನೀವು ಮಾಡಿರೋ ರೈಸ್ ಇರ್ಬೋದು. ಇದನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದಿದ್ದಾದಮೇಲೆ ರವೆ ಜೊತೆಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಈ ಥರ ಬೀಟ್ ಮಾಡಿಕೊಂಡು ಫುಲ್ ಓವರ್ ನೈಟ್ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಓವರ್ ನೈಟ್ ಇಟ್ಟಾಗ ಚೆನ್ನಾಗಿ ಪರ್ಮೆಂಟೇಷನ್ ಆಗಿಬಿಟ್ಟು ಬೆಳಗ್ಗೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮಾರ್ನಿಂಗ್ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 2 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಇವಾಗ ಇಡ್ಲಿ ಪಾತ್ರೆನ ತೊಗೊಂಡು ಇದಕ್ಕೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೀಡಿಯಮ್ ಆಗುವಷ್ಟು ನಾನು ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ. ಈ ಇಡ್ಲಿ ಪಾತ್ರೆ ಏನಾದರೂ ನಿಮಗೆ ಲಿಂಕ್ ಬೇಕಾಗಿತ್ತು ಅಂದರೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಇವಾಗ ನೀರು ಕುದ್ದಿದ್ದಾದಮೇಲೆ ನಾವು ಇಡ್ಲಿನ ಹಾಕೋಬೇಕು. ಇವಾಗ 15 ಮಿನಿಟ್ಸ್ ಆದಮೇಲೆ ನೋಡ್ಬೋದು ಮಲ್ಲಿಗೆ ಇಡ್ಲಿ ರೆಡಿ.